ಕೂತು ಇಲ್ಲಿ ಇರುವ ಇಲ್ಲಿ ಸಭಾಂಗಣದಲ್ಲಿ ನೆರವೇರುವವರಿಗೆ ಕೆಲವರ ಪರಿಚಯವನ್ನ ಮಾಡಿಕೊಡ್ತಾ, ಕೆಲವರು ನಿವೃತ್ತ ಪ್ರಾಧ್ಯಾಪಕರು, ಕೆಲವು ನಿವೃತ್ತ ಉದ್ಯೋಗಿಗಳು ಹಾಗೂ ಇದರೊಂದಿಗೆ ನಿವೃತ್ತರಂತೆ ಇರುವವರು ತುಂಬಾ ದೊಡ್ಡ ದೊಡ್ಡ ಸಂಶೋಧನೆಗಳನ್ನ ಮಾಡಿರುವಂತಹ ಸ್ಕಾಲರ್ಗಳಾಗಲಿ ಅಥವಾ ವಿದ್ವಾಂಸರುವಂತಹ ಹೆಸರು ಮಾಡಿರುವಂತಹವರಾಗಲಿ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಆದರೂ ಸಹ ನಿಮ್ಮಗಳ ಆಸಕ್ತಿ ಮತ್ತೆ ಬಸವ ತತ್ವ ಪರಿಪಾಲನೆಯಲ್ಲಿ ನಿಮಗಿರುವಂತಹ ನಿಷ್ಠೆ ನಿಮ್ಮನ್ನ ಇಲ್ಲಿ ತಂದು ಒಟ್ಟಿಗೆ ಕೂಡಿಸಿದೆ ಅಂತ ನಾನು ಭಾವಿಸ್ಕೊಳ್ತಾ, ಮತ್ತು ನಿಮ್ಮ ಅನುಭವದ ಮುಂದೆ ಮಾತನಾಡೋದಕ್ಕೆ ನಾನು ಅತ್ಯಂತ ಕಿರಿಯರು ಅಂತ ನನಗೆ ಇಲ್ಲಿ ಬಂದು ನಿಂತಾಗ ಅನಿಸ್ತಿದೆ. ಆದರೂ ಸಹ ನನ್ನ ಜ್ಞಾನದ ಮಿತಿಯಲ್ಲಿ ಕೆಲವು ನನ್ನ ಅಭಿಪ್ರಾಯಗಳನ್ನಷ್ಟೇ ಇಲ್ಲಿ ಹಂಚಿಕೊಳ್ಳೋದಕ್ಕೆ ಬಯಸ್ತೀನಿ ಅನ್ನೋದನ್ನ ಮನವರಿಕೆ ಮಾಡಿಕೊಡ್ತಾ ನನ್ನ ಮಾತುಗಳನ್ನ ಪ್ರಾರಂಭ ಮಾಡ್ತೇನೆ. ನನಗೆ ಕೊಟ್ಟಿರುವಂತಹ ವಿಷಯ ವಚನಕಾರರ ಶರಣ ಸತಿ ಲಿಂಗಪತಿ ಅನ್ನುವಂತ ವಿಚಾರ. ಈ ವಿಷಯದ ಬಗ್ಗೆ ಸಾಕಷ್ಟು ಈಗಾಗಲೇ ಕೆಲವು ಉಪನ್ಯಾಸ ಮಾಲಿಕೆಗಳನ್ನು ಕೇಳಿರ್ಬೋದು. ವಚನಕಾರರ ವಚನಗಳನ್ನು ಸಹ ನಾವು ಓದಿರ್ಬೋದು. ಅದರ ವಿಮರ್ಶೆಗಳನ್ನ, ಟೀಕೆಗಳನ್ನ ಎಲ್ಲವನ್ನೂ ತಾವು ಗ್ರಹಿಸಿರ್ತೀರಿ ಅಂತ ಭಾವಿಸ್ಕೊಳ್ತೇನೆ. ಬಹಳ ಸಂಕ್ಷಿಪ್ತವಾಗಿ ನಾನು ನಿಮ್ಮ ಮುಂದೆ ಕೆಲವು ವಿಚಾರಗಳನ್ನಷ್ಟೇ ಹಂಚಿಕೊಳ್ತೇನೆ. ಶರಣ ಸತಿ ಲಿಂಗಪತಿ ವಚನಕಾರರು ಈ ಸಮಾಜಕ್ಕೆ, ಮನುಷ್ಯ ಮಾನವ ಸಮುದಾಯಕ್ಕೆ ಕೊಟ್ಟಂತಹ ಒಂದು ಅದ್ಭುತವಾದ ತಾತ್ವಿಕತೆ ಇದು. ಆತ್ಮ ಮತ್ತು ಪರಮಾತ್ಮನ ನಡುವಿನ ಸಂಬಂಧವನ್ನ ಶರಣರು ಸತಿ ಪತಿಗಳು ಅನ್ನುವಂತಹ ಕೇವಲ ಅದನ್ನ ಜೈವಿಕ ನೆಲೆಯಲ್ಲಿ ಅಥವಾ ಲೈಂಗಿಕ ನೆಲೆಯಲ್ಲಿ ಗುರುತಿಸದೆ ಅದನ್ನ ಆಧ್ಯಾತ್ಮಿಕವಾಗಿ ಸತಿ ಪತಿಗಳ ಸಂಬಂಧದ ನೆಲೆಯಲ್ಲಿ ವಚನಕಾರರು ತಾತ್ವಿಕವಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಇಲ್ಲಿ ಶರಣ ಅಥವಾ ಶರಣೆ ಸತಿಯಾದರೆ, ಲಿಂಗ ಅಥವಾ ಶಿವ ಪತಿ ಅನ್ನುವ ಪರಿಕಲ್ಪನೆ ಇಲ್ಲಿ ಇದೆ. ಸಾಧಾರಣವಾಗಿ 12ನೇ ಶತಮಾನದಲ್ಲಿ ಅಥವಾ ವಚನ ಸಾಹಿತ್ಯ ಅಥವಾ ಶರಣ ಸಂಸ್ಕೃತಿ ಅಥವಾ ವಚನ ಕ್ರಾಂತಿ ಉಚ್ಚಾರಕ್ಕೆ ಬಂದಂತಹ ಕಾಲಘಟ್ಟದಲ್ಲಿ ಇದ್ದಂತಹ ಧಾರ್ಮಿಕ ಸಂಘರ್ಷಗಳು, ಸಾಮಾಜಿಕ ಬಿಕ್ಕಟ್ಟುಗಳು, ಅಸಮಾನತೆಗಳು, ಅದು ಅಸಮಾನತೆಗಳು ಎಲ್ಲ ಕ್ಷೇತ್ರದಲ್ಲಿ, ಸಾಮಾಜಿಕ ಅಸಮಾನತೆಗಳಾಗಲಿ, ರಾಜಕೀಯ ಅಸಮಾನತೆಗಳು, ಧಾರ್ಮಿಕ ಅಸಮಾನತೆಗಳು ಮತ್ತು ಲಿಂಗ ಭೇದ ತಾರತಮ್ಯಗಳನ್ನು ಒಳಗೊಂಡಂತಹ ಮೌಲ್ಯಗಳು
ಎಲ್ಲರಿಗೂ ಶರಣಾರ್ಥಿ. 97ನೇ ತಿಂಗಳ ಕಾರ್ಯಕ್ರಮ ಅದ್ಭುತವಾಗಿ ಇವತ್ತು ಮೂಡಿ ಬಂದಿದೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಾನಾ ಭಾಗಗಳಿಂದ ಶರಣರು ಆಗಮಿಸೋದ್ರ ಜೊತೆಗೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದ್ರ ಜೊತೆಗೆ ಬಸವಣ್ಣನವರ ತತ್ವಗಳ ಪ್ರಚಾರಕ್ಕೆ ಎಲ್ಲರೂ ಕೂಡ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಈಗ 97 ತಿಂಗಳ ನಂತರ 100ನೇ 98, 99 ಮತ್ತು 100ನೇ ತಿಂಗಳು 100ನೇ ತಿಂಗಳ ಕಾರ್ಯಕ್ರಮ ಬಹಳ ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತ ಎಲ್ಲರೂ ಕೂಡ ಒಂದು ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿರೋದ್ರಿಂದ ಜೂನ್ ತಿಂಗಳು 100ನೇ ತಿಂಗಳ ಕಾರ್ಯಕ್ರಮ ಅದ್ಭುತವಾಗಿ ಮಾಡಬೇಕು, ಬಸವ ತತ್ವವನ್ನು ಈ ಒಂದು ನಾಡಿನಲ್ಲಿ ಪಸರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಶರಣ ಸಂಗಮ 100 ಅನ್ನುವಂಥದ್ದನ್ನ ಹಮ್ಮಿಕೊಳ್ಳಲಾಗಿದೆ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ಈ ಭಾಗದ ಎಲ್ಲ ಸಮಸ್ತ ಶರಣರಿಗೆ ಶರಣಾರ್ಥಿಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ.